ಅವಳ ಹತ್ರ ಬರೋದಿರ್ಲಿ, ಅವಳ ಬಗ್ಗೆ ಎಕ್ಸ್ಟ್ರಾ ಮಾತಾಡಿದ್ರು ನಿನ್ ಪ್ರಾಣ ಪಕ್ಷಿ ಹಾರೋಗುತ್ತೆ. ಇನ್ನೊಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊ, ವೇದನ್ಗೆ ಕಾವಲ್ಗಾರ ಯಾವತ್ತಿದ್ರು ಕ್ರಮೆ. ಅದು ಮೇಡಮ್, ನೀವು ನಮಗೆ ಬಾಸ್ ಅಲ್ವಾ? ಬಾಸ್ನ ಕಾವಲು ಕಾಯೋದು ನಮ್ಮ ಕರ್ತವ್ಯ. ಅದಕ್ಕೆ ಅರ್ಥ ಆಯ್ತು ಸರ್, ಬಿಟ್ಬಿಡಿ ಸರ್. ಬಿಡ್ತೀನಿ. ಮೊದಲು ಅವಳ ಹತ್ರ ಕ್ಷಮೆ ಕೇಳ. ಅಮ್ಮ, ಒಂದು ನಿಮಿಷ, ಇವನ ಹತ್ರ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬೇಡ ನೀನು. ನನ್ನ ಮಗಳು ಬಿಟ್ಟು ಸಿಕ್ಕಿದಾಳ ನಿಂಗೆ? ಹುಡುಗಿಯರು ಅಂದ್ರೆ ಕೇಳನ? ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಮ್ ಜೀವನದಲ್ಲಿ ತೊಂದರೆ ಬಂದ್ರೆ ಸಮಸ್ಯೆ ಇಲ್ಲ, ಆ ಸಮಸ್ಯೆ ನಿನ್ನಿಂದ ಬಂದ್ರೆ ನೋಡು, ಇನ್ಮೇಲೆ ಇವಳನ್ನ ಇವಳ ಪಾಡಿಗೆ ಬಿಟ್ಟಿಲ್ಲ ಅಂದ್ರೆ ನಾನು ಇವಳ ತಾಯಿ ಕೊಲೆ ಮಾಡಿ ಜೈಲ್ ಹೋಗ್ಬೇಕಾಗುತ್ತೆ. ಅಮ್ಮ, ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಹೋಗೋ ಹೊರಗಡೆ, ಹೋಗೋ. ಇನ್ನೊಂದು ಸಾರಿ ಅಂಗಡಿಯಲ್ಲಿ ನೀನು ನೋಡಿದ್ರೆ ಹುಟ್ಟಿದ ಆರಿಸ್ಬಿಡ್ತೀನಿ. ಕಸ್ಟಮರ್ಸ್ ಇದ್ದಾರೆ, ಬನ್ನಿ 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 ಬನ್ನಿ, ಹೋಗೋ ಬನ್ನಿ. ಹೋಗಿ ಯಾರ್ಗದೆ ಬನ್ನಿ, ಬಿಡ ನೀನು. ಬಿಡೆ ಅಮ್ಮ, ಬನ್ನಿ, ಬಿಡು, ಕೈ ಬಿಡು. ಅವನನ್ನ ಹೊರಗಡೆ ಕರ್ಕೊಂಡ್ ಬರ್ದ್ಬಿಟ್ಟು ನನ್ನ ಕರ್ಕೊಂಡ್ ಬರ್ತಿದ್ಯಾ? ಸಮಾಧಾನ. ನನ್ನ ಮಾತು ಕೇಳಲ್ಲ ನಾನು ಯಾರ ಮಾತು ಕೇಳಲ್ಲ. ಇವತ್ತ ರೌಡಿ ಒಂದು ಗತಿ ಕಾಣಿಸಿ ನಾನು ಹೋಗೋದು. ಏನ್ ಅನ್ಕೊಂಡಿದ್ದಾನ ಅವನು? ನಮ್ಮನ್ನ ಕೈಲಾಗ್ದವ್ರು ಅಂತ ಅನ್ಕೊಂಡಿದ್ದಾನ ಅವನು. ನಾವು ಸಹಾಯ ಮಾಡಕ್ ಬಂದಿದ್ದಮ್ಮ ನಮ್ಗೆ. ಓ, ಸಹಾಯ? ಅದು ಅಂಗಡಿ ಒಳಗಡೆ. ಅಮ್ಮ, ನೀವು ಸ್ವಲ್ಪ ಕೋಪ ಬಿಟ್ಟು ಸಮಾಧಾನ ನಾನು ಹೇಳಿದನ್ನ ಪೂರ್ತಿಯಾಗಿ ಕೇಳ್ತೀರಾ? ಅವ್ನು ಯಾರಿಗೆ ಹುಡುಗ್ನೋ ಅವನಿಷ್ಟು ಹಸಿರಾಗಿ ಮಾತಾಡ್ದ ಗೊತ್ತಾ? ಏನಮ್ಮ, ಏನಂತೀಯ? ನನ್ ಮೇಲೆ ಕೊಬ್ಬಲ್ಲಿ ಮಾತಾಡ್ತೀಯ? ಮಾತಾಡಮ್ಮ, ಇಲ್ಲದ್ರೆ ಅಂಗಡಿಯನ್ನ ಪೀಸ್ ಪೀಸ್ ಮಾಡಿಬಿಡ್ತೇನೆ. ಫಸ್ಟ್ ಆಫ್ ಆಲ್, ನಿನ್ನ ಅಂಗಡಿ ಐಟಮೇ ಸರಿ ಇಲ್ಲ, ಅದರಿಂದಾಗಿ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಯ್ತು. ಅವನಿಂದ ನನಗೆ ಸಮಸ್ಯೆ ಆಯ್ತು ಅಂತ ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ. ಏಯ್, ಸಪೋರ್ಟ್ ಕೂಡ ನಮಗೆ ಯಾಕೆ ಮಾಡ್ಬೇಕು? ಅವನು ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಅವನು ಯಾರೇ ನನಗೆ ಸಹಾಯ ಮಾಡೋದಿಕ್ಕೆ? ಅದ್ ಸರಿ, ಅವನು ಯಾಕೆ ಅಂಗಡಿ ಹತ್ರ ಬರ್ಬೇಕು? ಎಷ್ಟು ಕೆಟ್ಟದಾಗ ಮಾತಾಡಿದ್ರೆ ಗೊತ್ತಾ ನಿಮ್ಗೆ? ನಿಮ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಮ್ ಕೈ ಸಹಿಸ್ಕೊಳಕ್ ಆಗಲ್ಲ ಕಣೆ. ಬೇಡ, ನಮಗೆ ಕೆಟ್ಟವ್ರ ಸಾವಾಸನೆ ಬೇಡ. ನೋಡು, ಮೊನ್ನೆ ರೀತಿ ಏನಾದ್ರು ಆದ್ರೆ ನಾನ್ ಖಂಡಿತ ಬದುಕಿರೋದಿಲ್ಲ. ಯಾಕೆಲ್ಲ ಮಾತಾಡ್ತಿದ್ದೀರಮ್ಮ? ಅಲ್ಲ, ನಿಮ್ ಮಗಳ ಮೇಲೆ ನಂಬಿಕೆ ಅಲ್ವಾ? ಆ ಚಿಕ್ಕಮ್ಮ ಊರೂರ್ ಮಾತು ಇದೆಲ್ಲ ತಲೆಗೆ ಹಾಕೋಬೇಡಿ. ನೋಡಿ, ನಾನ್ ನಿಮ್ ಮಗಳು, ನಿಮ್ ತಲೆ ತೆಗ್ಸೋ ಹಾಗೆ ನಾನು ಯಾವತ್ತೂ ಮಾಡಲ್ಲ. ನನಗೆ ಗೊತ್ತು ಕಣೆ, ಆ ದೇವ್ರ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆಯೋ ನಿನ್ ಮೇಲೂ ಅಷ್ಟೇ ನಂಬಿಕೆ ಇದೆ. ದೇವ್ರ ತಪ್ಪು ಮಾಡ್ತಾನ? ನೀನು ಹಾಗೇನೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗಳೇ. ಆದ್ರೆ ಆ ರೌಡಿ ಇಲ್ಲಿ ಬರ್ತಾ ಇರೋದು ನನಗೆ ಖಂಡಿತ ಇಷ್ಟ ಆಗ್ತಾ ಇಲ್ಲ. ಮೊದ್ಲು ಅವನನ್ನ ಇಲ್ಲಿಂದ ಹೊರಗಡೆ ಕಳ್ಸು. ಅಮ್ಮ, ನಾ ಇದನ್ನೆಲ್ಲ ನೋಡ್ಕೊಳ್ತೀನಿ. ನೀವು ಫಸ್ಟ್ ಆರಾಮಾಗಿ ಮನೆಗೆ ಹೋಗಿ ಟೆನ್ಷನ್ ಮಾಡ್ಕೋಬೇಡಿ, ನಾನು ಆರಾಮಾಗಿರ್ತೀನಿ. ಇಲ್ಲ ಕಣಮ್ಮ, ಮೊದ್ಲು ಅವ್ನ ಹೊರಗಡೆ ಕಳ್ಸು. ಆಯ್ತು.
ಕೇಳ್ತಿ ಎಲ್ಲಿದ್ಯಾ ಅಂತ. ಅಲ್ಲಿ ಆರ್ಡರ್ ಎಷ್ಟು ಬೇಗ ತಲುಪಿಸ್ಬೇಕಂತ ಗೊತ್ತಿದೆ ಅಲ್ಲ ನಿಂಗೆ. ನ್ಯೂ ಇಯರ್ ಅಪ್ಪ, ಎಷ್ಟು ಕಡೆ ಫಂಕ್ಷನ್ಸ್ ಇರುತ್ತೆ, ನಿನಗೆ ಲೇಟ್ ಮಾಡಿದ್ರೆ ಸ್ವಲ್ಪ ಬೇಗ ಬಾ. ಥ್ಯಾಂಕ್ಸ್ ಲಿಖಿತಾ, ಕರೆದ ತಕ್ಷಣ ಬಂದು ಹೆಲ್ಪ್ ಮಾಡಿದ್ದಕ್ಕೆ. ಅದ್ರಲ್ಲೇನಿದೆ ವೇದ, ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ನೀ ನಂಗೆ ಹೆಲ್ಪ್ ಮಾಡ್ತೀಯಲ್ವಾ, ಅದೇ ರೀತಿ ಅನ್ಕೋ. ಮೇಡಮ್ ಹೊಸ ವರ್ಷದ ಶುಭಾಶಯಗಳು. ಕೇಳ್ತೀನಿ. ಓ ಬಂದ್ರಾ? ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ ನಾವು ನೋಡಿ. ಹೌದಾ? ಏನಿದು? ಎಷ್ಟರ ಹೇಳಿದ್ದೀನಿ ಶೂಸ್ ಹಾಕೊಂಡ್ ಬರ್ಬೇಡ ಅಂತ, ಅಂಗಡಿಗೆ ಪದೇ ಪದೇ ಅದನ್ನೇ ಮಾಡ್ತೀಯಲ್ಲ. ನೋಡು, ನೀನ್ ಲೇಟ್ ಏನಕ್ಕೆ ಬಂದೆ ನೋಡು, ನಿನ್ ಕೆಲಸ ಇಷ್ಟೇ ಇದ್ರು ಮಾಡಿ, ಇಲ್ಲಾಂದ್ರೆ ಹೊಟ್ಟೋಗ್ಬಿಡ್ ನೀನು. ಮುಖ ಏನ್ ನೋಡ್ತಿದ್ದೆ, ಮಾತಾಡು. ಇಲ್ಲ ಮ್ಯಾಮ್, ಇಷ್ಟು ಬೈತಾ ಇದ್ದಾರೆ, ಯಾವ್ದಕ್ಕಂತ ಉತ್ತರ ಕೊಡ್ಲಿ ನಾನು? ಲೇಟ್ ಏನಕ್ಕೆ ಬಂದಿದ್ಯಾ? ಅದೇನಂತ ಗೊತ್ತಾ ಮೇಡಮ್, ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೆ ನೈಟ್ ಪಾರ್ಟಿ ಇಟ್ಕೊಂಡಿದ್ವಿ, ಚಿಕ್ಕ ಪಾರ್ಟಿ. ಆ ಚಿಕ್ಕ ಪಾರ್ಟಿಯಿಂದ ಶುರು ಮಾಡಿದ್ದು ದೊಡ್ಡ ಪಾರ್ಟಿ ಆಗೋಯ್ತು. ನನ್ನ ತಮ್ಮಂದ್ರಿಗೆ ಹೇಳಿದೆ, ನೋಡು ನಾಳೆ ನಂಗೆ ಡ್ಯೂಟಿ ಇದೆ, ಇಷ್ಟೆಲ್ಲ ಕುಡಿಯಕ್ ಆಗಲ್ಲಪ್ಪ, ಲಿಮಿಟಲ್ಲೇ ಕುಡಿಬೇಕು ಅಂತ. ಅವ್ರು ಹೇಳಿದ್ರು ನಾಳೆ ನ್ಯೂ ಇಯರ್ ರಜೆ ಇರುತ್ತೆ ಅಂತ. ಅದಕ್ಕೆ ನಾನು ಫುಲ್ ಟೈಟ್ ಆಗಿ ಮಲ್ಕೊಂಡ್ಬಿಟ್ಟೆ. ನೀವು ಕಾಲ್ ಮಾಡಿದಾಗ್ಲಿ ಗೊತ್ತಾಗಿದ್ದು ಇವತ್ತು ಡ್ಯೂಟಿ ಇದೆ ಅಂತ. ಅದಕ್ಕೆ ಎದ್ದೋ ಬಿದ್ದು ಅಂತ ಓಡ್ಕೊಂಡ್ ಬಂದೆ ಮೇಡಮ್. ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರು ಉತ್ತರ ಕೊಡಿ. ನೀನ್ ಯಾವ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಉದ್ದ ಮಾತಾಡ್ದಲ್ಲ. ಸೇಮ್ ಫೀಲಿಂಗ್. ಸರಿ, ಮಾತಾಡಿದೆಲ್ಲ ಆಯ್ತಲ್ಲ, ಫಸ್ಟ್ ಇಲ್ಲಿ ಹೊರಡು. ಅಲ್ಲಿ ಪಂಪಲ್ ಸರ್ಕಲ್, ಜ್ಯೋತಿ ಸರ್ಕಲ್, ಮತ್ತೆ ಹಂಪನ್ ಕಟ್ಟೆ ಅಲ್ಲೆಲ್ಲ ಡೆಲಿವರ್ ಮಾಡಕ್ಕಿದೆ, ಫಸ್ಟ್ ಹೋಗಪ್ಪ. ಹೋಗ್ತೀನಿ. ಅಂದಾಗೆ ಇದ್ಯಾರು ಅಂತ ಗೊತ್ತಾಗಿಲ್ಲ, ಹೊಸ ಜಾಯ್ನಿಂಗ್. ನಿನಗೆ ಯಾಕೆ? ಫಸ್ಟ್ ಆಫ್ ಆಲ್ ಅವ್ಳು ನನ್ನ ಫ್ರೆಂಡ್. ಏನು ಮಾಡೋದಪ್ಪ, ಕೆಲ್ಸಕ್ಕೆ ಸೇರ್ಕೊಂಡಿರೋರೆಲ್ಲ ಕರೆಕ್ಟ್ ಟೈಮಿಗೆ ಬರಲ್ವಲ್ಲ, ಅದಕ್ಕೆ ಹೆಲ್ಪ್ ಮಾಡಕ್ ಬಂದಿದ್ದಾಳೆ. ಇವಾಗ ಮಾತಾಡಕ್ಕಿಲ್ಲ, ಟೈಮ್ ಇಲ್ಲ, ಫಸ್ಟ್ ಹೊರಡು. ಅದನ್ನ ಈಗಲೇ ಮಾಡ್ಬೇಕಾ? ಅದಕ್ಕೆ ಕಷ್ಟನಾ? ಕಷ್ಟ ಅಲ್ಲ, ಆದ್ರೆ ಏನಾದ್ರೆ ಇದ್ರಾಗೆ ನೋಡು, ಅವಾಗಿಂದ ಹೇಳ್ತಲ್ವಾ, ನ್ಯೂ ಇಯರ್ ಇದು, ತುಂಬಾ ಫಂಕ್ಷನ್ಸ್ ನಡೀತಾ ಇರುತ್ತೆ, ಕಷ್ಟ ಆಗುತ್ತೆ, ಹೋಗು ಬೇಗ. ಹೋಗ್ತೀನಿ ಮೇಡಮ್, ಅದೇ ನನಗೆ 5 ನಿಮಿಷ ಟೈಮ್ ಬೇಕು. ಆಗಲ್ಲ ಅಂದ್ರೆ ಕಾರ್ಮಿಕ ಅಷ್ಟು ರೈಟ್ಸ್ ಇಲ್ವಾ? ಒಂದು 5 ನಿಮಿಷ ಅದು ಕೊಡ್ಬೇಕು ನೀವು. ಬಿಡಿ, ನಾನು ಧಿಕ್ಕಾರಕ್ಕೆ ಹೋಗ್ತೀನಿ, ಹೋಗ್ಬಿಡಿ. ಹಲೋ, ಧಿಕ್ಕಾರಕ್ಕಿಂತ ಅಧಿಕಾರನೇ ಮುಖ್ಯ. ಇಲ್ಲಿ ಅಧಿಕಾರದಲ್ಲಿ ನಾನಿರುತ್ತೆ, ಸೊ ನೀನು ನನ್ನ ಮಾತನ್ನ ಕೇಳಬೇಕು. ಸರಿ ಮೇಡಮ್, ಅಟ್ಲೀಸ್ಟ್ 1 ನಿಮಿಷ. ಸರಿ. ಮೇಡಮ್, ಇದು ನ್ಯೂ ಇಯರ್ ಕೇಕ್, ನೀವೇ ಕಟ್ ಮಾಡಿ ನಮ್ಮೆಲ್ಲರೂ ನ್ಯೂ ಇಯರ್ ಅಂತ ವಿಶ್ ಮಾಡಿ. ಸಾರಿ, ಕಾರ್ಮಿಕರೇ ಬನ್ನಿ, ಕಾರ್ಮಿಕ ಸಂಘಕ್ಕೆ ಬನ್ನಿ, ಕೇಕ್ ಕಟ್ ಮಾಡೋಣ. ಫ್ರೆಂಡ್ ಅಲ್ಲ, ಬನ್ನಿ ಮೇಡಮ್. ನಿಮ್ಮ ಕೈಯಾರೆ ಕೇಕ್ನ ಕಟ್ ಮಾಡಿ ಎಲ್ರಿಗೂ ನ್ಯೂ ಇಯರ್ ಅಂತ ವಿಶ್ ಮಾಡಿ. ಮೇಡಮ್, 1 ನಿಮಿಷ. ಕೈಗೇನಾಯ್ತು? ಏನಾಯ್ತು ಬಿಡು. 1 ನಿಮಿಷ. ಇವಾಗ ಕಟ್ ಮಾಡಿ. ಲಿಖಿತ ಬಾ. ರೆಡಿ, 1 2 3. ಮೇಡಮ್, ಅವರು ಕಾರ್ಮಿಕರು ತಾನೆ, ನಾನು ಕಾರ್ಮಿಕ ತಾನೆ. ಕಾರ್ಮಿಕರು ಅಂದ್ಮೇಲೆ ಎಲ್ಲರೂ ಒಂದೇ. ನೀವು ನನಗೂ ತಿನ್ನಿಸ್ಬೇಕಿಲ್ಲ. ನಾನು ಸರಿ 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 ತಗೋ. ಮೇಡಮ್, ನನ್ನ ಕಡೆಯಿಂದ ನಾನು ನ್ಯೂ ಇಯರ್ ವಿಶ್ ಮಾಡ್ತೀನಿ. ಸರ್, ನೀವು ಹೇಳಿದಾಗೆ ಕೇಕ್ ಕಟಿಂಗು ಮಾಡಾಯ್ತು, ಅದಾದ್ಮೇಲೆ ಚಂಕಿ ಗಿಂಕಿ ಎಲ್ಲ ಹಾಕಾಯ್ತು. ಇನ್ನೇನು ಮಾಡಬೇಕು ಅಂತಿದ್ದೀರಾ? ಡೆಲಿವರಿಗೆ ಹೋಗಲ್ವಾ? ಹೋಗ್ತೀನಿ ಮೇಡಮ್, 1 more minute. ಹೊಸ ವರ್ಷಕ್ಕೆ ನನ್ನ ಕಡೆಯಿಂದ ಗಿಫ್ಟ್.
ಇಷ್ಟೆಲ್ಲ ನಾನು ಇಸ್ಕೊಳ್ಳಲ್ಲ. ಇಸ್ಕೊಂಡಿದ್ರೆ ಮತ್ತೆ ನಾನು ದಾಣಿಗೆ ಹೋಗ್ಬೇಕಾಗತ್ತೆ. ಅಯ್ಯೋ ತಗೊಳ್ಳಿ ಮೇಡಮ್. ನನಗೆ ಯಾಕೋ ಡೌಟ್ ಬರ್ತಿದೆ, ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಅಂದ್ರೆ ಇದ್ರೊಳಗಡೆ ಬಾಂಬ್ ಗಿಮ್ ಇಲ್ಲ ತಾನೆ? ಇದೇ ಇರ್ಲಿ ಮೇಡಮ್, ಓಪನ್ ಮಾಡ್ತೀವಿ, ಬ್ಲಾಸ್ಟ್ ಆಗಿ ಹೋಗ್ಲಿ, ಇಬ್ರು ಜಗಳ ಹೋಗೋಣ. ಏನಿಲ್ಲ ಮೇಡಮ್, ಸುಮ್ಮನೆ ಓಪನ್ ಮಾಡಿ ಮೇಡಮ್. ಇದೇನಿದು ಹಿಂಗಿದೆ? ಅದಕ್ಕೆ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು. ಅವ್ರು ಇದು ನೋಡಿದ ತಕ್ಷಣ ಗಟ್ಟಿಂದ ತಪ್ಕೋತಾರೆ. ಮೇಡಮ್, ಇದು ಹೊರಗಡೆಯಿಂದ ಸ್ಟ್ರಾಂಗ್, ಒಳಗಡೆಯಿಂದ ಸಾಫ್ಟ್, ನಿಮ್ಮ ಮನ್ಸಿನ ತರ. ಹಾಗಿದ್ರೆ ನಾನು ನೋಡಕ್ಕೆ ಮುಳ್ಳಿನ ತರ ಇದ್ದೀನ? ಮೇಡಮ್, ಗಿಫ್ಟ್ ಅಂದ್ರೆ ಗಿಫ್ಟ್ ಅಷ್ಟೇ, ಅದನ್ನ ಇಸ್ಕೊತಿರ್ಬೇಕು. ನಾನು ಹೊಡ್ತೀನಿ. ಓಕೆ ವಿಕ್ರಮ್, ಸಾರಿ. ಯಾಕೆ ಸಾರಿ? ನನ್ನ ಅಮ್ಮ ಹೊಡೆದಿದ್ದಕ್ಕೆ. ನಾನು ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ, ಎಷ್ಟು ಆರಾಮಾಗಿದ್ದೀನಿ ನೋಡಿ. ಇಲ್ಲ ವಿಕ್ರಮ್, ನಿಮ್ದೇನು ತಪ್ಪೇ ಇರಲಿಲ್ಲ ಅಂತಂದ್ರೆ ಅಮ್ಮ ಸುಮ್ಮನೆ ಹೊಡೆದ್ರು. ಅದು ಬಿಟ್ಟಾಗಿ ಮೇಡಮ್, ನನಗೆ ಬೇಜಾರಾಗಿಲ್ಲ. ಅವ್ರು ಹೊಡೆದಿದ್ದು ನನಗೊಂಥರ ನೆಮ್ಮದಿ ಕೊಡ್ತು, ಗೊತ್ತಾ? ಗೊತ್ತಾಯ್ತು. ಹೇಗೆ? ನಿನ್ನೆ ರಾತ್ರಿ ನಮ್ಮ ಮನೆಗೆ ಫುಡ್ ಡೆಲಿವರಿ ಬಾಯ್ ಥರ ಬಂದು ಅಮ್ಮನ ಕಾಲಿಗೆ ಬಿದ್ದಾಗ ಅದು ಗೊತ್ತಾಗೋಯ್ತಾ? ಅದು ಮೇಡಮ್, ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಹೊಸ ವರ್ಷ ಅಲ್ವಾ, ಒಂದು ಹೊಸ ಜೀವನ ಶುರು ಮಾಡೋಣ ಅಂತ. ವಿಕ್ರಮ್, ನೀನು ಆ್ಯಕ್ಚುಲಿ ಒಳ್ಳೆಯವನು, ಆದರೆ ನಿನ್ನ ಈ ಒರಟು ಸ್ವಭಾವ ಇದೆಯಲ್ಲ, ಅದೆಲ್ಲನೂ ಮುಚ್ಚಾಗ್ತಾ ಇದೆ. ಬೇಡ, ಇವತ್ತಿಂದ ನೀನು ಒಳ್ಳೆಯವನಾಗಿ ಇರು. ನೀನೇನೇನು ಕೇಳ್ತಿದ್ದೆ ಅವ್ರಿಗೆ ಅದೆಲ್ಲ ನಿನಗೆ ಸಿಗುತ್ತೆ. ಎಲ್ಲ ಸಿಗುತ್ತಾ? ಎಲ್ಲನೂ ಸಿಗುತ್ತೆ. ಹಾಗಿದ್ರೆ ಬರೀ ದೇವರು ಮಾತ್ರ ಅಲ್ಲ, ನೀವು ಮನ್ಸು ಮಾಡ್ಬೇಕಷ್ಟೇ. ನಾನು ಯಾಕೆ ಮನ್ಸು ಮಾಡೋದು? ಇವಾಗ ನಿಮಗೆ ಡೆಲಿವರಿ ಲೇಟ್ ಆಗಲ್ವಾ? ಏನು ಓಡೋಣ ಅಂತ ಮಾತಾಡ್ತೀನಿ ಇರ್ತೀರಾ? ಕೆಲಸ ಹೋಗೋದು ಬೇಡವಾ? ಡೆಲಿವರಿ ಮಾಡೋದು ಬೇಡವಾ? Wanna say